ಸ್ಯಾಂಡಲ್ವುಡ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಇಂದು 42ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ರಾತ್ರಿಯಿಂದಲೇ ಮನೆ ಬಳಿ ಆಗಮಿಸ್ತಾ ಇದ್ದು ಪುನೀತ್ ರಾಜ್ಕುಮಾರ್ ಅವರನ್ನು ನೋಡೋಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅಲ್ಲದೆ ರಾಣೆಬೆನ್ನೂರಿನಿಂದ ಬಂದಂತಹ ಪುನೀತ್ ರಾಜ್ಕುಮಾರ್ ಅಭಿಮಾನಿಯೊಬ್ಬರಂತೂ ರಾಜಕುಮಾರ ಚಿತ್ರದ ಪೋಸ್ಟರ್ ಒಂದನ್ನು ತಮ್ಮ ಎದೆ ಮೇಲೆ ಪೇಂಟಿಂಗ್ ಮಾಡಿಸ್ಕೊಂಡು ಬಂದಿದ್ದಾರೆ. ಬರ್ತೀರಾ? ಇಲ್ಲ, ಓಕೆ. ಸರ್, ಮೊದಲಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಈ ವರ್ಷದ ಬರ್ತ್ಡೇ ಎಷ್ಟು ಸ್ಪೆಷಲ್? ತುಂಬಾ ಸ್ಪೆಷಲ್. ಅದಕ್ಕೆ ಮುಂಚೆ ನಾನು ಜಗ್ಗೇಶ್ ಅವ್ರಿಗೆ ಒಬ್ಬ ಅಭಿಮಾನಿಯಾಗಿ ಹ್ಯಾಪಿ ಬರ್ಡೇ ಜಗ್ಗೇಶ್ ಸರ್ ಅವ್ರಿಗೆ ಯಾಕಂದ್ರೆ ನಾನು ಅವ್ರ ದೊಡ್ಡ ಫ್ಯಾನ್. ನೆಕ್ಸ್ಟ್ ನಿಮ್ಮ ಕ್ವಶನ್ ಸ್ಟಾರ್ಟ್ ಮಾಡಿ. ಓಕೆ, ಹೇಳ. ಓಕೆ ಸರ್, ರಾಜ್ಕುಮಾರ್ ಟೀಸರ್ ರಿಲೀಸ್ ಆಗಿದೆ, ಪವರ್ಫುಲ್ ಡ್ಯಾನ್ಸ್. ಆ ಸಾಂಗ್ ಬಗ್ಗೆ ಏನು ಹೇಳ್ತೀರಾ? ಅದು ನಾನು ಹೇಳೋಕ್ಕಾಗಲ್ಲ, ಅದು ಸಾಂಗಲ್ಲೇ ಇದೆ. ಅದು ಬರೀ ಒಂದೂವರೆ ನಿಮಿಷದ ತುಳುಕು. ಇನ್ನು ಮಿಕ್ಕಿದ ಹಾಡು ಸಿನಿಮಾದಲ್ಲಿರುತ್ತೆ. ಆ ಹಾಡನ್ನ ಕೊರಿಯೋಗ್ರಾಫ್ ಮಾಡಿದ್ದು ಜಾನಿ ಅಂತ ಹೇಳಿ. ತುಂಬ ಅದ್ಭುತವಾದ ಮಾಸ್ಟ್ರು. ಅಂದರೆ ಏನಾದರೂ ಒಂದು ಇದು ನೋಡಿ ಜನ ನೋಡಿ ಖುಷಿ ಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗವರೆಗೂ ಒಂದು ಮಟ್ಟಿಗೆ ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಇನ್ನು ಮುಂದೆ ಇರೋ ಹಾಡು ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಸಿನಿಮಾನ ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ ಸರ್? ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಅಭಿಮಾನಿಗಳ ಜೊತೆ ಕಲಿತೀರಾ? ಹೇಗೆ? ಪ್ಲ್ಯಾನ್ ಏನಿಲ್ಲ, ಅವ್ರದ್ದೇ ಪ್ಲ್ಯಾನ್ ಅಷ್ಟೇ. ಅಭಿಮಾನಿಗಳ ಜೊತೆಗೆ ಇದ್ದೀನಿ ಸರ್. ಸಾಕಷ್ಟು ಗಿಫ್ಟ್ಗಳು ಬರುತ್ತೆ, ಅಂದರೆ ಫೋಟೋಸ್ ಇರ್ಬೋದು. ನೆನ್ನೆ ಪಾರಿವಾಳ ಒಬ್ರು ಕೊಟ್ಟಿದ್ದಾರೆ, ಸಾಕಷ್ಟು ಕೊಡಲಿಲ್ಲ. ಅದಕ್ಕೆಲ್ಲ ಎಲ್ಲಿ ಪ್ಲೇಸ್ ಇರುತ್ತೆ? ಹೆಂಗೆ ಸೆಕ್ಯೂರ್ ಮಾಡ್ತೀರಾ ಅಥವಾ ಹೇಗೆ ಗಿಫ್ಟ್ಗಳು? ಒಂದು ತೋಟದ ಮನೇಲಿ ಇಟ್ಕೊಳ್ತೀವಿ. ಇಲ್ಲದಿದ್ರೆ ಇನ್ನೊಂದೇನಂದ್ರೆ ಅಭಿಮಾನಿಗಳು ತುಂಬ ಖುಷಿಯಾಗಿ ಒಬ್ಬರು ಬಂದು ನನಗೊಂದು ಸೈಕಲ್ ತಂದರು. ಇನ್ನಷ್ಟು ಜನ ಸಾಕಷ್ಟು ಕೋಳಿ ಸಾರು, ಪಲಾವ್ ಎಲ್ಲರೂ ತರ್ತಾ ಇರ್ತಾರೆ. ಅದೇ ಖುಷಿ. ಅವ್ರವ್ರ ಅಭಿಮಾನದಿಂದ ಎಲ್ಲ ಊರುಗಳಿಂದನೂ ಕೇಕ್ಗಳು ತರ್ತಾರೆ, ಫೋಟೋಗಳು ತರ್ತಾರೆ, ಹಾರಗಳಾಗ್ತಾರೆ. ಇದಷ್ಟು ಪ್ರೀತಿ ವಿಶ್ವಾಸ ಅಷ್ಟೇ. ತುಂಬ ಥ್ಯಾಂಕ್ಸ್ ನನ್ನ ಅಭಿಮಾನಿಗಳಿಗೆ, ಕನ್ನಡ ಸಿನಿಮಾ ನೋಡೋರಿಗೆ ಎಲ್ರಿಗೂ ನನ್ನ ಧನ್ಯವಾದ. ಸರ್, ಫೈನಲಿ ಎಷ್ಟೊಂದು ಜನ ಅಭಿಮಾನಿಗಳು ಬಂದಿದ್ದಾರೆ, ಇನ್ನೊಂದಷ್ಟು ಅಭಿಮಾನಿಗಳಿಗೆ ಬರ್ದಲ್ಲೇ ಇರ್ಬೋದು. ಇವತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ನಡೀತಿದೆ, ಅವ್ರಿಗೆಲ್ಲ ಏನು ಹೇಳ್ತೀರಾ? ಇನ್ಕ್ಲೂಡಿಂಗ್ ನನ್ನ ಮಕ್ಕಳಿಗೂ ಸೇರಿ. ಅಫ್ಕೋರ್ಸ್ ಅವರು ಚಿಕ್ಕ ಹುಡುಗರು ಇನ್ನೂ ಸ್ಕೂಲಲ್ಲಿದ್ದಾರೆ. ಸೊ ಸ್ಕೂಲಿರೋ ಮಕ್ಕಳಿಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಿರ್ಬೋದು, ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ಗಿರ್ಬೋದು, ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಆಲ್ ದ ಬೆಸ್ಟ್. ಎಲ್ಲರೂ ಎಕ್ಸಾಮ್ಲಿ ಚೆನ್ನಾಗಿ ಮಾಡಿ, ಜಾಸ್ತಿ ಸ್ಟ್ರೆಸ್ ತೊಗೊಬೇಡಿ. ಲೈಫಲ್ಲಿ ಮುಂದಕ್ಕೆ ಬರೋದು ತುಂಬ ಇಂಪಾರ್ಟೆಂಟು. ಅದೇ ರೀತಿ ಖುಷಿಯಾಗಿ ಆರಾಮಾಗಿ ಏನು ನಮಗೆ ಏನು ನಮಗೆ ಈಸಿಯಾಗಿರುತ್ತೆ ಅದನ್ನು ಮಾಡಿಕೊಂಡು ಎಲ್ಲರೂ ಚೆನ್ನಾಗಿ ಓದಿ ಆಲ್ ದಿ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟ. ಫ್ಯಾನ್ಸ್ಗೆ ಈ ವಾರ ನಿಮಗೆ ಬರ್ತಾರೆ ಅಂದರೆ ನೆಕ್ಸ್ಟ್ ವೀಕ್ ಅವರಿಗೆ ಸಿನಿಮಾ ರಿಲೀಸ್ ಆಗ್ತದೆ. ಸೊ ಅಂದರೆ ಸಿನಿಮಾ ಮೂಲಕ ಅವ್ರು ಏನು ನಿರೀಕ್ಷೆ ಮಾಡಬೇಕು ಮತ್ತು ಅವ್ರಿಗೆ ಏನು ಹೇಳಕ್ಕೆ ಇಷ್ಟ? ಈ ನಿರೀಕ್ಷೆ ಅಂತ ಒಂದು ಪ್ರಶ್ನೆ ಬಂದಮೇಲೆ ನನಗೂ ಟೆನ್ಷನ್ ಆಗುತ್ತೆ. ನಿರೀಕ್ಷೆ ಅನ್ನೋದು ಇದ್ದೇ ಇರುತ್ತೆ. ಅದು ಈ ಸಿನಿಮಾಗೆ ಸ್ವಲ್ಪ ಹೆಚ್ಚಾಗಿದೆ, ಯಾಕೆಂದರೆ ಹೆಸರಿಂದ. ನಿರೀಕ್ಷೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಸೇರಿ ಒಂದು ಪ್ರಯತ್ನ ಮಾಡೋದಿದು. ಆ ಸಿನಿಮಾ ನೀವು ಇಷ್ಟಪಡ್ತೀರಾ, ಆಶೀರ್ವಾದ ಮಾಡ್ತೀರಾ ಅಂತ ನಾನು